ಹಲೋ ಗೈಸ್, ನಿಮ್ಮೆಲ್ಲರಿಗೂ ಇಲ್ಲಿ ಡೆಲ್ಲಿಯಿಂದ ಸ್ವಾಗತ. ಡೆಲ್ಲಿ ಈವ್ನಿಂಗಿಂದ ನೋಡೋಣ ಇಲ್ಲಿ ಟಾಸ್ ಯಾರು ಗೆಲ್ತಾರೆ ಅಂತ. ಇಲ್ಲಿ RCB ಹೋಗ್ತಿರೋದು ಅನ್ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ. ನೋಡೋಣ ಗೈಸ್, ಒಂದು 3 ಜನ ಎಕ್ಸ್ಪೀರಿಯನ್ಸ್ ಟೀಮ್ ಇರೋದು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇರೋದು. ಅಲ್ಲಿ RCB ಟಾಸ್ ಗೆದ್ದು ಬಾಲಿಂಗ್ ಚೂಸ್ ಮಾಡಿದೆ. ನೋಡೋಣ, ಅನ್ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ಹೋಗ್ತಿರೋದು. ನೋಡ್ಬೋದು ಅಲ್ಲಿ ಪಡಿಕಲ್ ಅವರೆಲ್ಲ ಇದ್ದರು ನೋಡಿ. ಬಾಲಿಂಗ್ ಆಪ್ಷನ್ ಎಷ್ಟಿತ್ತಂದರೆ ವಿರಾಟ್ ಕೊಹ್ಲಿಗೆ ಇಂಜುರಿ ಆಗಿದೆ, ಅದಕ್ಕೆ ಗೈಸ್ ಅಷ್ಟು ಫೀಲ್ಡ್ ಸೆಟಪ್ ಮಾಡ್ಕೊಬಿಡೋಣ. ಆಮೇಲೆ ಮಿಕ್ಕಿದೆಲ್ಲ ಕೆಲಸ ಫೀಲ್ಡ್ ಸೆಟ್ ಆಗಿದೆ, ಮಿಕ್ಕಿದೆಲ್ಲ ಬೇರೆದಿದೆ. ನೋಡೋಣ. ಫಸ್ಟ್ ಬಾಲ್ ಗೈಸ್, ಇಲ್ಲಿ ಫಸ್ಟ್ ಬಾಲ್ ಎರ್ಜ್ ಆ್ಯಂಡ್ 4 ಶಾಟ್. ಹೆರ್ಜೇನಲ್ಲ, ಇದು ಮಿಡಲ್ ಬ್ಯಾಟಿಗೆ ಅಲ್ಲಿ ಕ್ರಿಸ್ ಗೇಲ್ ಹೊಡೆದಿದ್ದು. ಮಿಡಲ್ ಬ್ಯಾಟಲ್ಲಿ ಆಡ್ತಿರೋದು ಅಲ್ಲಿ ಕ್ರಿಸ್ ಗೇಲ್. ಫಸ್ಟ್ ಬಾಲೆ ಬುಡ ಹೊಡೆಯೋಣ ನನಗೆ ಔಟ್ ಮಾಡಬೇಕಂದ್ರೆ. ಅಯ್ಯೋ, ಏನು ಮಾಡೋಕ್ಕಾಗಲ್ಲ, ಡಾಟ್ ಆಗಿದೆ. ಬೋಲ್ಟ್ ಇಲ್ಲಿ ಯಾವಾಗಲೂ ಚೆನ್ನಾಗಿ ಮಾಡ್ತಿರೋದು ಫಸ್ಟ್ ಬಾಲರ್ ಆಗಿ, ಓಪನಿಂಗ್ ಬಾಲರ್. ಸೊ ನೆಕ್ಸ್ಟ್ ಮ್ಯಾಚ್ ಹೈದ್ರಾಬಾದ್ ಮೇಲೆ ಇದೆ ನೋಡಿ ಗೈಸ್. ಹೈಯೆಸ್ಟ್ ಸ್ಕೋರ್ ಕೂಡ ಹೋಗ್ಬೋದೇನೋ ನಂಗೆ ಗೊತ್ತಿರೋಂಗೆ. ನೆಕ್ಸ್ಟ್ ಮ್ಯಾಚ್ ಅದು ಹೈದ್ರಾಬಾದು ಮತ್ತು MI ಅಲ್ಲಿ ಆಡ್ತಿರೋದು, ಹೈದ್ರಾಬಾದ್ ಜೊತೆ MI ಅಲ್ಲಿ. ಸೊ ಅದಕ್ಕೆ ಗೈಸ್. ವಿಕೆಟ್ ಗೈಸ್, ಇಲ್ಲಿ ವಿಕೆಟ್ ಇದು ಮಾತ್ರ ಚಿಂದಿ. ತೈರೆ ಡಕ್ಔಟ್ ಗೈಸ್. ವಿಕೆಟ್ ನೋಡ್ಬೋದು ಇಲ್ಲಿ ಹೆಂಗಾಯ್ತಂತ. ಅಯ್ಯೋ, ಮಿಸ್ಟೇಕ್ ಆಗಿ ಸ್ಕಿಪ್ ಅಂತ ನಂಬಿಬಿಟ್ಟೆ ಗೈಸ್. ಇಲ್ಲಿ ನೋಡೋಣ ನಾನ್ಯಾರು ಡಕ್ಔಟ್ ಆಗ್ತಾರ ಅಂತ. ಅಯ್ಯೋ, ಇದು ಯಾಕೋ ವೈಡ್ ಜಾಸ್ತಿ ಹೋಗಂಗೆ ಕಾಣಿಸ್ತಾ ಇದೆ. ಅಯ್ಯೋ, ವೈಡೇ ಹೋಗಿದೆ ಗೈಸ್. ಇದು ಸ್ವೀಪ್ ಮಾಡಿದರೆ ಬಾಲ್ ಆದರೂ ಆಗಿರೋದು, ವೈಡ್ ಹೋಗ್ತಿದ್ದು. ಸೊ ಇಲ್ಲಿ ನೋಡೋಣ. ಮತ್ತೆ ಬುಡ ಹೊಡಿತಿರೋದಲ್ಲಿ ರಹಾನೆಗೆ. ಓಹೋ, ಸರಿ, ಕ್ಯಾಚ್ ಹೋಗಿದೆ, ಔಟ್ ಅಂತ ಕೊಟ್ಟಾಗಿದೆ ಗೈಸಲ್ಲಿ. ಓಹೋ, ಸೆಲೆಬ್ರೇಷನ್ ಮತ್ತೆ ಜೋರಿದೆ RCBದಲ್ಲಿ. ಅಯ್ಯೋ, ಬೋಲ್ಟ್ ಅಂತೂ ನೋಡೋಣ ಇಲ್ಲಿ ಹೀರೋ ಡಕ್ಔಟ್ ಆಗ್ತಾರಂತ. ಹ್ಯಾಟ್ರಿಕ್ ಬಾಲ್ ಇಲ್ಲಿ, ಹ್ಯಾಟ್ರಿಕ್ ಆಗುತ್ತಂತ ನೋಡಬೇಕಾಗಿದೆ. ಅದಕ್ಕೆ ಮತ್ತೆ ಬುಡ ಹೊಡಿತಾ ಇದ್ದೀನಿ. ಆಡ್ಬಿಟ್ಟಿದ್ದಾರೆ ಗೈಸಲ್ಲಿ ಅಗರ್ವಾಲ್ ಅವರು. ಹ್ಯಾಟ್ರಿಕ್ ಬಾಲ್ ಇತ್ತು, ಪರವಾಗಿಲ್ಲ, ನೋಡೋಣ. ಸೊ ಲಾಂಗ್ ವಿಡಿಯೋ ಆಗಿದೆ ಗೈಸ್. ಇದು ಹತ್ತತ್ರ 30 ಆ ಥರ ಇರ್ಬೋದೇನೋ ಈ ವಿಡಿಯೋ. ನೋಡೋಣ. ವಿಡಿಯೋಸಲ್ಲಿ ಸ್ವಲ್ಪ ಜಾಸ್ತಿ ಕವರ್ ಮಾಡೋಕ್ಕೆ ನೋಡ್ತೀನಿ, ಅನ್ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ಹೋಗ್ತಿರೋದಲ್ಲ ಅದಕ್ಕೆ. ABD ಇಲ್ಲ, ಅಲ್ಲಿ ವಿರಾಟ್ ಇಲ್ಲ, ತುಂಬ ಜನ ಇಲ್ಲ, ಹಂಗೆ 4 ಹೊಡ್ತಿದ್ದಾರೆ ಇಲ್ಲಿ. ಕ್ರಿಸ್ ಗೇಲ್ ಇನ್ನೂ ಔಟೇ ಆಗಿಲ್ಲ. ಪಡಾರ್ ಶಟ್. ಎರ್ಜ್ 4 ಇಲ್ಲ ಎರ್ಜ್ ಕ್ಯಾಚಾ? ಎರ್ಜ್ ಕೈಗೆ ಏನೂ ಇಲ್ಲ, ಎರಡೂ ಇಲ್ಲ ಗೈಸ್, ಎರಡೂ ಇಲ್ಲ. ವಿಕೆಟ್. 6 ಹೋಯ್ತಲ್ಲ ಇದು. ಅಯ್ಯಯ್ಯೋ, ಏನು ಇದು ತಂಗಾತಿ ಹಾರೋಗಿ ಆ ಥರ ಇದೆ ಗೈಸ್. ನಂಗೆ ತಲೆ ಕೆಡಿಸಿ ಹೋಗಿದೆ. ಮತ್ತೆ 4 ಅಪ್ಪ ಪಪ್ಪ, ಈ ಥರ ಆಡಿದ್ರೆ ಅಷ್ಟೇ ಕತೆ ಮುಗೀತು. ನೆಕ್ಸ್ಟ್ ಬಾಲರ್ಸ್ ನರೇನ ಕಾಲೋಣ ಅಲ್ಲಿ.
ವಿಕೆಟ್ ಹೋಗಿದ್ದ ಕೇಸಲ್ಲಿ. ವಿಕೆಟ್ ರಿವ್ಯೂ ತಗೊಂಡಿದ್ದಾರೆ ಪಂಜಾಬ್ ಅವರು. ಅಂಪೈರ್ ಔಟ್ ಕೊಟ್ಟಿದ್ರು. ನಾರಾಯಣ್ ಜಿ, ಅಯ್ಯೋ ಬ್ಯಾಟಿಗೆ ಟಚ್ ಆಗಿಲ್ಲ ಅದು ಚಗ್ದ್ರಣ. ವಿಕೆಟ್ ತಮಿಳ್ ಆಗಿದೆ. ಅಲ್ಲಿ ಬ್ಯಾಟ್ ಒಂದು ಟಚ್ ಆಗಿಲ್ಲ. ಒರಿಜಿನಲ್ ಡಿಸಿಷನ್ ಔಟ್. ಪಿಚಿಂಗ್ ಇನ್ ಲೈನ್, ಇಂಪ್ಯಾಕ್ಟ್ ಇನ್ ಲೈನ್ ಆ್ಯಂಡ್ ವಿಕೆಟ್ಸ್ ಹಿಟ್ಟಿಂಗ್ ಗಾಯ್ಸ್. ಇಲ್ಲಿ ಪಂಜಾಬ್ ಬ್ಲಾಸ್ಟರ್ಸ್ PBKS ಅವರು ರಿವ್ಯೂ ಲಾಸ್ಟ್ ಆಗಿದೆ ಅವ್ರದ್ದು. ಸೊ ನೋಡೋಣ ಇಲ್ಲಿ ಇನ್ನು ಎಷ್ಟು ವಿಕೆಟ್ ತೆಗಿಬೋದು ಅಂತ ಇಲ್ಲಿ ನಾರಾಯಣ್ ಅವರು. ಇವರು ಹ್ಯಾಟ್ರಿಕ್ ಮಾಡ್ತಾರ. ಅಯ್ಯೋಯ್ಯೋ ಏನಿದು ಸೆಲೆಬ್ರೇಷನು, ಫಸ್ಟ್ ಟೈಮ್ ನೋಡ್ತಿರೋದು. ಅಪ್ಪ ಏನೇನೋ ಸೆಲೆಬ್ರೇಷನ್ ಮಾಡ್ತವ್ರೆ. ಮೊಯಿನ್ ಅಲಿ ಇಲ್ಲಿ ಬ್ಯಾಟಿಂಗಿಗೆ. ಬಾಲ್ ಎಲ್ಲೋ ಹೋಯ್ತಿದೆ, ಅದಕ್ಕೆ ಯಾವುದೋ ಬಾಲ್ ಹಾಕ್ಬಿಟ್ಟೆ. 4 ಗೈಸ್. ಅದಂತೂ 4 ಆಯಿತು. ಇದು ಡಾಟ್ ಇಲ್ಲ ಗೈಸ್, ಸಿಂಗಲ್ ಡಬಲ್ ಸಿಂಗಲ್ ಗೈಸ್. ಬಾ ವಾನ್ಖಡೆ ಸ್ಟೇಡಿಯಮಲ್ಲಿ ನೋಡ್ಬೇಕು ಗೈಸ್ ಅಲ್ಲಿ ಹೆಂಗೆ ಆಡ್ತಾರಂತ ಹೈದ್ರಾಬಾದ್ ಅವರು. ಅದು ಬೇರೆ ಚಿಕ್ಕ ಸ್ಟೇಡಿಯಂ, ಮತ್ತು ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡ್ತಾರಾ ಅವ್ರು ಬೇರೆ ಅಂತ, ಅದು ಬೇರೆ ಕಾಯಬೇಕು. ನೋಡೋಣ. ಓ ಇಲ್ಲಿ ಸಿಂಗಲ್ ಬಂದಿದೆ. ಈ ಬಾಲ್ ಏನಾಗ್ಬೋದು? ಕ್ಯಾಚಾ? ಅಲ್ಲಿ ಫೀಲ್ಡಿಂಗ್ ಎಲ್ಲ 5 ಜನ ನಿಕ್ಕಿದ್ದೀನಿ ಆಚೆ. ಅಯ್ಯೋ ಇದು ಸಿಂಗಲ್ ಗೈಸ್. ಅಲ್ಲಿ ಫೀಲ್ಡಿಗೆ ಹೆಂಗೆ ಗೊತ್ತಾ ಮಾಡಿರೋದು ನಾನು. ಈ ರೀತಿ ಅವ್ರು ಬಂದರೆ ತೋರಿಸ್ತೀನಿ. ಅಲ್ಲಿ ಇದೈತಲ್ಲ ಅವನ ಮೇಲೆ ಹೋದರೆ 4, ಒಂದು ಕ್ಲಿಯರ್ ಮಾಡಿದ್ರೆ 4. ಈ ಕಡೆ ಹಿಂದೆಗಡೆ ಅಲ್ಲ ಮುಂದೆಗಡೆ ಇಕ್ಕಿದ್ದೀನಿ, ಅವ್ರು ಕ್ಲಿಯರ್ ಮಾಡಿದ್ರೆ 4, ಅಂದರೆ ಬಾಲ್ ಈ ಕಡೆ ಬಂದರೆ ಇದು ಸಿಂಗಲ್ ಅಷ್ಟೇ. ಲಾಸ್ಟ್ ಅವರಲ್ಲಿ DJ ಬ್ರಾವೋ ಕೈಲಿ ನಂಬಿಕೆ ಇಟ್ಟು ಕೊಡ್ತಾಯಿದ್ದೀನಿ. ನೋಡೋಣ ಏನು ಮಾಡ್ತಾನಂತ ಅವನು. ಓಹೋ ಫಸ್ಟ್ ಬಾಲೇ ವೈಡು. ಸುಮ್ಮನಿಲ್ಲ ಯಾಕೆ ಅವ್ರು ಹಾಕೋಕ್ಕೆ ನೋಡ್ತಿರೋದು. ವೆಸ್ಟ್ ಇಂಡೀಸ್ DJ ಬ್ರಾವೋ ವರ್ಸಸ್ ಕ್ರಿಸ್ ಗೇಲ್. ಅಲ್ಲಿ ಬ್ಯಾಟರ್ ಬಾಲರ್ 3 ಜನ ಕೂಡ ಫಾರಿನರ್ಸ್ ಗೈಸ್. ಅಲ್ಲಿ ಕ್ರಿಸ್ ಗೇಲ್, ಮೊಯಿನ್ ಅಲಿ, DJ ಬ್ರಾವೋ. ಅಲ್ಲಿ ಮೊಯಿನ್ ಅಲಿ ಬದಲು ಶಾಯಿ ಓಪ್ ಏನಾದರೂ ಇದ್ದಿದ್ರೆ ಇದಾಗಿರೋದು ಗೈಸ್. ಅಲ್ಲಿ ಎಲ್ಲ ವೆಸ್ಟ್ ಇಂಡಿಯನ್ಸ್ ಅವರು. ಶಾಹಿ ಓಪ್ ಇದಕ್ಕೆ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ಗೈಸ್. ಅಲ್ಲಿ ಅದಕ್ಕೆ ವೆಸ್ಟ್ ಇಂಡಿಯನ್ಸ್ಗೆ ಶಾಕ್ ನಾನು. ರೋಮನ್ ಪವಲ್ಗೆ ಕ್ಯಾಪ್ಟನ್ಸಿಗೆ ತೆಗೆದಾಕಿದ್ದಾರೆ T20 ವರ್ಲ್ಡ್ ಕಪ್ಪಲ್ಲಿ. ಶಿಮ್ರಾನ್ ಇಟ್ಮೈರ್ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟ್ ಆ ಥರ ಆಡ್ತಿರೋದು ಗೈಸ್ ಅಲ್ಲಿ ಶಿಮ್ರಾನ್ ಇಟ್ಮೈರ್ ಅವರು. ಅಯ್ಯೋ ಅದು ಬಿಡಿ. ಇಲ್ಲಿ 4 ಐತಲ್ಲ ಶಾಟ್. ಮನ್ನೋ ಈ ಬಾಲು ಯಾಕರ್ ಔಟ್. ಕಾಲು ಮಧ್ಯದಲ್ಲಿ ಹೋಗ್ಬಿಡ್ತು. ಅಲ್ಲಿ ರ್ಯಾಗಿಂಗ್ ಮಾಡ್ತಿರೋದಲ್ಲಿ DJ ಬ್ರಾವೋ. ಇದು ಕಾಮನ್ ಈ ಗೇಮಲ್ಲಿ. ಈ ಗೇಮ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಯಾವಾಗಲೂ ಹಾಕಿಡ್ತೀನಿ ಗೈಸ್, ನೋಡ್ಕೋಬೋದು ನೀವು. ಓಹೋ ಆಲ್ರೆಡಿ ಈ ಗೇಮ್ನ 5 crore ಪ್ಲಸ್ ಮೆಂಬರ್ಸ್ ಗೈಸ್ ಆಡ್ತಿರೋದು. ಕಡಿಮೆ ಏನಲ್ಲ 5 crore ಅಂದರೆ 5 ಕೋಟಿ ಜನ. ಅಯ್ಯೋ 6 ಹೊಡೆದ್ನಲ್ಲ ಇಲ್ಲಿ, ಏನು ಮಾಡೋಕ್ಕಾಗಲ್ಲ. 6 ಹೋಗಿದೆ. ಸೊ ಗೈಸ್ ಅಲ್ಲಿ ನನ್ನ ಕಾಪಿ ರೇಟ್ ತುಂಬ ಬರ್ತಾಯಿದೆ, ಯಾಕಂತ ಗೊತ್ತಾಗ್ತಾಯಿಲ್ಲ. ಫಸ್ಟು ಒಂದು ಸೆಕೆಂಡ್ ಆಗೋಕ್ಕಿಂತ ಮುಂಚೆ ಕಾಪಿ ರೇಟ್ ಬರ್ತಾಯಿದೆ. ಸೊ ಅದು ಬಿಡಿ, ಕಾಪಿ ರೇಟ್ ಮಾಡಿದಾಗ ನೋಡ್ಕೊಳ್ಳೋಣ. ಇಲ್ಲಿ ವೈಭವ್ ಅದೇನು ಹೆಸರು ಗೊತ್ತಿಲ್ಲ, ಅರೋನ್ ಅವ್ರ ಬ್ಯಾಟಿಂಗು ಬಾಲಿಂಗು. KL ರಾಹುಲ್ ಅವ್ರ ಫಸ್ಟ್ ಬಾಲ್ 6. ಓಯ್ ಇಷ್ಟೊಂದು ಫಾಸ್ಟ್ ಬಂತು ಬಾಲ್ ಇದು. ಅಪ್ಪ ಉಡ್ಸಿರೋದಲ್ಲಿ KL ರಾಹುಲ್ಗೆ ಬಿಡಲ್ಲ ಗೈಸ್. ಅಲ್ಲಿ ಬಿಡೋದೇ ಇಲ್ಲ. ಅಲ್ಲಿ ಹೇಳ್ದೆ ಅನ್ಎಕ್ಸ್ಪೀರಿಯನ್ಸ್ ಟೀಮ್ ಮತ್ತು ಪಡಿಕಲ್ ಕೂಡ ಇರೋದಲ್ಲಿ ನಾನ್ ಸ್ಟ್ರೈಕಲ್ಲಿ. ಬಿಡಲ್ಲ ಅಂದರೆ 6 ಅದು, ಬಿಡೋ ಮಾತೇ ಇಲ್ಲ. 6 ಹೋಗಿದೆ.
ಸಿಕ್ಸ್. ಈ ಬಾಲ್ ಎಲ್ಲ ಆಗ್ತಿರೋದವನು. ರಿವೆಂಜ್ ತಗೊಂಡಾಗಿದೆ, ಅದು ಬೇರೆ ಮಾತು. ಇದು ಪರವಾಗಿಲ್ಲ. ಇನ್ನೊಂದು 6. ಎಲ್ಲೋ 6 ಐತಿ. ಇದಂತೂ ಸೈಕ್ ಮಾತ್ರ. ಅವನು ಆ ಕಡೆ ಹೊಡೆಯೋಣ ಅಂತ ನೋಡಿದೆ, ಅದು ಹಾಕಿಲ್ಲ. ಆ ಕಡೆ ಹೊಡೆದ್ರೆ ಅಲ್ಲಿ ಫೀಲ್ಡ್ರ್ ಬೇರೆ ಇದ್ನ, ಸ್ಟ್ರೈಟ್ ಯಾರು ಇರಲಿಲ್ಲ. ಅದಕ್ಕೆ ಅನ್ಫೀಲ್ಡಿಂಗ್ ಸೆಟಪ್ ಮಾಡ್ಬಿಟ್ಟಾರೆ ಗೈಸ್ ಪವರ್ ಪ್ಲೇಲಿ. ಹಂಗೆಲ್ಲ ಫೀಲ್ಡ್ ಮಾಡ್ಕೊಳ್ಳೋದು, ಸೆಟಪ್ ಮಾಡ್ಕೊಳ್ಳೋದು. ವಾವ್, ಹ್ಯಾಟ್ರಿಕ್ ಸಿಕ್ಸರ್ಸ್ ಗೈಸ್ ಇಲ್ಲಿ. ಅದಕ್ಕೆ ಇಕ್ಕೋಬೇಡ ಅಂತ ಹೇಳಿದ್ದಲ್ಲಿ. ಇಕ್ಕೊಂಡ ಅವನು ರಾಹುಲ್ ಮತ್ತು ಜೊತೆನೆ ಹೋಯ್ತು. ಇವಾಗ ಅವನು ಬಿಡಲ್ಲ ಅಲ್ಲಿ. ರಾಹುಲ್ ಉರ್ಸ್ತೀರಾ ಬಾರ್ ನೋಡ್ಕೊತೀನೋ ಅಂತ ಅಂತಿರೋದೇನೋ ಅಲ್ಲಿ ಗೊತ್ತಿಲ್ಲ. ಇಲ್ಲಿ ಇವಾಗ ಬರೋ ಹೊಡಿತಿರೋದು. ಹಿಂದೆಗಡೆ 6 ಹೋಗುತ್ತಾ ಇಲ್ಲ ವೈಡು ಗೈಸ್ ವೈಡ್ ಹಗಲವಾಗಿ ತೆಗ್ದಿದ್ದಾರೆ ಅಲ್ಲಿ ಅಂಪೈರ್ ವೈಡ್ ಅಂತ. ಇಲ್ಲಿ ಏನಾಯ್ತು, ಇನ್ನೊಂದು 4. ಇಲ್ಲಿ ಬುಲೆಟ್ ಥರ ಹೋಗಿದೆ 4 ಮಾತ್ರ. ಎಂಥ 4 ಗೈಸ್ ಇದು. ಸಾಲಲ್ಲಿ 22 ಹೊಡೆದಿರೋದು 5 ಬಾಲಲ್ಲಿ ರಾಹುಲ್. ಸೊ ಇಲ್ಲಿ ಈ ಬಾಲ್ ಏನಾಗುತ್ತೆ, ಹಿಂದೆಗಡೆ 6 ಮತ್ತೆ ಇಲ್ಲಾಂದರೆ ವೈಡ್. ಎರಡರಲ್ಲಿ ಒಂದು ಆಗಲೇಬೇಕು. ಇವಾಗ ವೈಡ್ ಅಲ್ಲಿ ಹಾಕಿದ್ರೆ ವೈಡ್ ಇದೆ ಅಂತ ಬಿಡೋದೇ ಇಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಈ ಬಾಲು 6 ಸಿಂಗಲ್ ನೋಡ್ತೀನಿ ಗೈಸ್. ಈ ಬಾಲ್ 4. ಅಯ್ಯೋ, ಟಚ್ ಮಾಡಿ ಮಿಡಲ್ ಆಫ್ ದ ಬ್ಯಾಟಲ್ಲಿ, ಅದು ಎರ್ಜು ಅಲ್ಲ. 4 ಹೋಗಿದ್ದೆ. ಪಡಿಕಲ್ ಇಲ್ಲಿ ಫಸ್ಟ್ ಬಾಲ್. ಹೇಳಿದ್ದು ಅನ್ಎಕ್ಸ್ಪೀರಿಯನ್ಸ್ ಟೀಮ್ ಅಂತ. ಫಸ್ಟ್ ಬಾಲ್ ಡಾಟ್ ಆಗಿರೋದು ಪಡಿಕಲ್ಲು. ಸೆಕೆಂಡ್ ಬಾಲ್ 6. ಫಸ್ಟ್ ಬಾಲು ಇಂಟೆಂಟ್ ಇತ್ತು 6 ಹೊಡೆಯೋಕ್ಕೆ. ಸೆಕೆಂಡ್ ಬಾಲ್ ಹೊಡಿತೀನಿ ಗೈಸ್, ನೋಡೋಣ. ವಾವ್, 6 ಗೈಸ್ ಇಲ್ಲಿ. ದೊಡ್ಡ 6 ಹೋಗಿದೆ ಇದು ಮಾತ್ರ. ದೊಡ್ಡ 6. ಹಿಂದೆ ಹೋಗೋ ಕ್ಯಾಪ್ಟನ್. ಪಾಪ ತಲೆನೋವು ಕ್ಯಾಪ್ಟನ್ಗೆ. ಯಾರಂತ ಗೊತ್ತಿಲ್ಲ, ಕ್ಯಾಪ್ಟನ್ ಗೇಲಾ ರಹಾನೆನಾ ಅಂತ. ಒಳ್ಳೆ ಪ್ಲೇಯರ್ ಇರ್ತಾರೆ. ಹೊಟ್ಟೆಗೇನೋ ಆಯ್ತಲ್ಲಿ ಇಂಜುರಿ ಆಯ್ತೇನೋ. ಇಲ್ಲ ಏನೋ ಗೈಸ್ ಆಗಿಲ್ಲ, ತೊಂದರೆ ಇಲ್ಲ. ಅಲ್ಲಿ ಜಾಸಸ್ಗಳೊಳಗೆ ವಿರಾಟ್ ಕೊಹ್ಲಿಗೆ ಆದಂಗೆ ಆಗೈತು ಅಂತ ಅಂದ್ಕೊಂಡೆ ನಾನಂತೂ. ವಿರಾಟ್ ಕೊಹ್ಲಿಗೆ ಇಂಜುರಿ ಬೇರೆ ಆಗಿತ್ತು. ಅಯ್ಯೋ, ಹಂಗೆ ಅಲ್ಲಿ ಬೋಲ್ಡು ಬಿಡಿ, ನೋಡ್ಬೋದಲ್ಲಿ ಹೆಂಗಾಯ್ತಂತ. ಅಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನೆಕ್ಸ್ಟ್ ಮ್ಯಾಚ್ ಇಲ್ಲ ಅನ್ಎಕ್ಸ್ಪೀರಿಯನ್ಸ್ ಟೀಮ್ ಮಾಡಿಸ್ತೀನಿ ಅಂತ. ಅಲ್ಲಿ ವಿರಾಟ್ ಕೊಹ್ಲಿಗೆ ಹೆಂಗಿದ್ರು ಇಂಜುರಿ ಆಗಿದೆ, ಅದಕ್ಕೆ ಅನ್ಎಕ್ಸ್ಪೀರಿಯನ್ಸ್ ಟೀಮ್ ಮಾಡಿಸ್ತಿರೋದು ಗೈಸ್ ಇಲ್ಲಿ. ಬಿಡಿ ಏನಾಗಿಲ್ಲ, ನಾನೇ ಕೂರಿಸಿರೋದು ರೆಸ್ಟ್ ಬೇಕಂತ. ಬರ್ತಿರಂಗೆ 6 ಇಲ್ಲಿ. ಯಾರಂತ ಗೊತ್ತಿಲ್ಲ, ಮರ್ತೋದ್ರೆ ಪಟಿದಾರ ರಾಹುಲ್ ಅಂತ ಹೇಳಿದ್ದೆ. ಅನ್ಎಕ್ಸ್ಪೀರಿಯನ್ಸ್ ಟೀಮ್ ಅಂತ ಪಟಿದಾರ ಹಾಕೊಂಡಿದ್ದೆ. ಪಟಿದಾರ 6 ಹೊಡೆದಿರೋದು ಗೈಸ್ ಇಲ್ಲಿ. ವಾವ್, ಇಂಥ ಬಾಲು ಫ್ರಂಟ್ ಫುಟ್ ಬಂದರೂ ಆಡೋಕ್ಕಾಗಿಲ್ಲ. ಅಂದರೆ 2 6 ಹೋಗಿದೆ ಈ ಓವರು. 12 ಐತೆ ನೆಟ್ ರನ್ ರೇಟು ಈ ಓವರಲ್ಲಿ. ಟೋಟಲ್ 2 ಓವರ್ಗೆ 40. ಅಂದರೆ ಬೇಕಾಗಿರೋದು 16 17 ಅಷ್ಟೇ ಅನ್ಕೊತೀನಿ. ಬಾಲ್ ಏನಾಯ್ತು, ಅಯ್ಯೋ ಔಟ್ ಆಗಿದೆ ಇಲ್ಲಿ. ರಾಹುಲ್ ಔಟು. ಶೆಟ್. ತಿಲಕ್ ವರ್ಮ ನೋಡೋಣ ಗೈಸ್. ತಿಲಕ್ ವರ್ಮ ಕರ್ಸಿ. ಸೂರ್ಯಗೆ ನಾನು ಅಲ್ಲಿ ಬ್ಯಾಟಿಂಗ್ ಕೊಡಲ್ಲ. ಅಲ್ಲಿ ಬೇಕಾಗಿರೋದು ಎಷ್ಟು, 16 17 ರನ್ ಬೇಕಷ್ಟೇ. ಇಲ್ಲ ಗೈಸ್, 13 ಬೇಕಾಗಿರೋದು. ಇದು ಔಟ ಪಟ್ಟಿದಾರು ಮತ್ತೆ. ಶಾಟ್ ಔಟ್ ಗೈಸ್ ಇದು.
ಬೇಡ ರಿವ್ಯೂ ವೇಸ್ಟ್ ಆಗುತ್ತೆ ಅಲ್ಲಿ. ರಿವ್ಯೂ ವೇಸ್ಟ್ ಆಗಿ ಬೇಡ ಅಂತ ನೋಡ್ತಾ ಕೊಟ್ಟಿರೋದಲ್ಲಿ ನೋ ಅಪೀಲ್ ಮಾಡಿರೋದು. ಸೊ ಇಲ್ಲಿ ಸುನಿಲ್ ನಾರಾಯಣ್ ಬರಲಿ, ಇಲ್ಲ ಸ್ಯಾಂಟ್ನರ್, ಸೂರ್ಯನ ಬೇಡ ಸೂರ್ಯ ಬೇಡ, ಅವಲ್ಲೇ ಬರಲ್ಲ ಅಂತ ಬೇಡ ಅಂತ ಹೇಳಿದ್ನಲ್ಲ ಅದಕ್ಕೆ. ಇಲ್ಲಿ ವಿಕೆಟಾ ಇಲ್ಲ ಸಿಕ್ಸಾ? ಹ್ಯಾಟ್ರಿಕ್ ಬಾಲ್ ಇತ್ತು. ಓಹೋ, ಜಸ್ಟ್ ಮಿಸ್ ವಯಸ್ಸಲ್ಲಿ ವಿಕೆಟ್ಗೆ. ಸಿಕ್ಸ್ ಇಲ್ಲ ಗೈಸ್. ಜಸ್ಟ್ ಒನ್ ಬೌನ್ಸ್ ಆಗಿದೆ ಅಲ್ಲಿ. ಇದು ಕುಷನ್ಗಿಂತ ಮುಂಚೆ ಬಿದ್ದಿರೋದು. ಒಂದು ಅಡಿನ ಗ್ಯಾಪ್ ಇರಲ್ಲೇನೋ, ಹಂಗೆ ಬಿದ್ದೈತೆ. ಅಲ್ಲಿ ಸ್ಟಾರ್ಟಿಂಗ್ 2 ಬಾಲ್ ವಿಕೆಟ್ ತೆಗ್ದಾದ್ಮೇಲೆ ಅಲ್ಲಿ ಲಯ ಹೋಯ್ತು ಅಷ್ಟೇ. ಇಲ್ಲಿ ಒಂದು ಬೌಂಡ್ರಿ ಬಂದು ಆಯ್ತು ಅಂದರೆ ಸ್ಟ್ರೋಕ್ ಪುಷ್. ಅಯ್ಯೋ, ಇನ್ನೊಂದು ವಿಕೆಟು. ಅಷ್ಟಿಷ್ಟು ಲಾಫರ್ ಆಡಬೇಕಿತ್ತು, ಪುಷ್ ಆಡ್ಬಿಟ್ಟೆ. ಸಿಂಗಲ್ ಕೊಡೋಣ ಅಂತ, ಸ್ಟ್ರೈಕ್ ಉಳಿಸ್ಕೊಳ್ಳೋಣ ಅಂತ ಹೋದೆ. ಈ ಥರ ಆಗಬಾರ್ದಿತ್ತು. ತಿಲಕ್ ವರ್ಮಾಗೆ ಇನ್ನೂ ಬ್ಯಾಟಿಂಗೇ ಬಂದಿಲ್ಲ ಅಲ್ಲಿ. ಬ್ಯಾಟಿಂಗು ಬರೋಲ್ಲ ಅನ್ಕೊತೀನಿ ತಿಲಕ್ ವರ್ಮಾಗೆ ಮೋಸ್ಟ್ಲಿ. ಇಲ್ಲ ಬರುತ್ತೆ ಗೈಸ್, ಇಲ್ಲಿ ಆಗಲ್ಲ. 6 ಹೊಡೆದ್ರು ಮುಗಿಯಲ್ಲ ಮ್ಯಾಚು. ಪುಷಲ್ಲಿ ಆಡಿಸ್ಕೊತೀನಿ. ಸಿಂಗಲ್ ಬೇಡ, ಇಲ್ಲೇ ಇರೋದಂತ. ವಿಕೆಟ್ ಆಲ್ರೆಡಿ 4 ಹೋಗಿದೆ. ಸೊ ಸ್ಕೋರ್ ಬಂದ್ಬಿಟ್ಟು 44ಕ್ಕೆ 4. ಯಾರದು ಬಾಲರ್ ಹೆಸರೇ ಗೊತ್ತಾಗಿಲ್ಲ. ಕುಲಕರ್ಣಿ. ಇಲ್ಲಿ 6 ಎಲ್ಲ ಮುಂದೆನೇ ನಿಲ್ಸ್ಕೊಂಡಿದ್ರೆ ಆದರೂ ಮುಂದೆ ನೋಡಿತೀರಿ. ಅಯ್ಯೋ, ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಬ್ಯಾಟರ್ಗೆ, ಅದಕ್ಕೆ. ನಾನು 2020ದಲ್ಲಿ ಆಡ್ತಿರೋದು ಗೈಸ್, ಅದಕ್ಕೆ. ಅವಾಗ ಎಕ್ಸ್ಪೀರಿಯನ್ಸ್ ಇರೋಲ್ಲ, ಆದರೆ ಇವಾಗ ಆಡ್ತಿರೋದು ನಾನು. ಅವಾಗಿನ ಆಕ್ಷನ್ ಆದರೆ ಪ್ಲೇಯರ್ಸ್ ಎಲ್ಲ ಆಕ್ಷನ್ ಮಾಡಿ ತಾನೇ ಆಡ್ತಿರೋದು, ಅದಕ್ಕೆ. KKR ಜೊತೆ ಆಡೋಕ್ಕೆ ಇಷ್ಟ ಗೈಸ್ ನನಗೆ ಇಲ್ಲಿ. RCB KKR. ಯಾಕಂದರೆ ಫಸ್ಟ್ ಮ್ಯಾಚ್ RCB KKR ಆಡಿತ್ತಲ್ಲ, ಅದಕ್ಕೆ ಇಲ್ಲಿ 6 ಬೇರೆ ಬಂದಿತ್ತು ಆವಾಗಲೇ. RCB KKR ಫಸ್ಟ್ ಮ್ಯಾಚ್ ಇಲ್ಲಿ ಮುಗಿಸ್ತಾ ಮ್ಯಾಚು ಇಲ್ಲ. RCB KKR ಫಸ್ಟ್ ಮ್ಯಾಚ್ ಆಡಿತ್ತಲ್ಲ ಗೈಸ್ IPL 2008ಅಲ್ಲಿ, ಅದಕ್ಕೆ ಆ ಮ್ಯಾಚ್ ನನಗೆ ಇಷ್ಟ. ಅದು ಬಿಟ್ಟರೆ RCB vs CSK ಇಷ್ಟ ನನಗೆ ಜಾಸ್ತಿ. ಅಂದರೆ ರೈವಲ್ರೀಸ್ ಇಸ್ ಇಂಪಾರ್ಟೆಂಟ್. ಅಂದರೆ CSK ಹೋದ ವರ್ಷ ಏನೂ ಇರಲಿಲ್ಲ ಅಲ್ಲಿ. RCB ಅಂದರೂ KKR ಅಂದರೂ ಸ್ವಲ್ಪ ಇತ್ತು, ಆದರೂ ಆಡಿಲ್ಲ. ಅಂದರೂ ಇಲ್ಲಿ RCB ಮ್ಯಾಚ್ ಗೆದ್ದಿದೆ. ಸೊ ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮ್ಯಾನ್ ಆಫ್ ದ ಮ್ಯಾಚ್ ಯಾರಂತ ನೋಡೋಣ ಗೈಸ್. ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಬಂದ್ಬಿಟ್ಟು ಬೋಲ್ಟ್ ಅನ್ಕೊತೀನಿ. ಟ್ರೆಂಟ್ ಬೋಲ್ಟ್ಗೆ ಕೊಡ್ತಿದ್ದಾರೆ. ಸೊ ಇಲ್ಲಿ ಬಾಯ್.